ನಿಮ್ಮ ಮನೆಯಲ್ಲಿ 18 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿದ್ದರೆ ನೀವು ಮಕ್ಕಳಿಗೆ ಫೋನ್ ಕೊಡೋ ಮುಂಚೆ ನಿಮ್ಮ ಫೋನಲ್ಲಿ ಈ 2 ಸೆಟ್ಟಿಂಗ್ ಮಾಡಿಕೊಳ್ಳಿ. ಅವು 2 ಸೆಟ್ಟಿಂಗ್ ಯಾವ ಅಂತ ಹೇಳ್ತೀನಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ನಿಮ್ ಫೋನ್ ತಗೊಳ್ಳಿ. ನೀವು ಫೋನ್ ತಗೊಂಡು ನಿಮ್ಮ ಫೋನಲ್ಲಿ ಯೂಟ್ಯೂಬ್ ಓಕೆ ಮಾಡಿ. ಯೂಟ್ಯೂಬ್ ಆನ್ ಮಾಡಿದ್ರೆ ರೈಟ್ ಸೈಡ್ ಅಲ್ಲಿ ಕೆಳಗಡೆ ನಿಮ್ಮ ಡಿಪಿ ಇದೆ, ಆ ಡಿಪಿನ ಓಕೆ ಮಾಡಿ. ಓಕೆ ಮಾಡಿದ್ರೆ ಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಸೆಟ್ಟಿಂಗ್ ಇದೆ, ಆ ಸೆಟ್ಟಿಂಗ್ ಓಕೆ ಮಾಡಿ. ಸೆಟ್ಟಿಂಗ್ ಓಕೆ ಮಾಡಿದ್ಮೇಲೆ ಜನರಲ್ ಓಕೆ ಮಾಡಿ. ಜನರಲ್ ಓಕೆ ಮಾಡಿದ್ರೆ ರಿಸ್ಟ್ರಿಕ್ಟೆಡ್ ಮೂಡ್ ಇದೆ, ಇದನ್ನ ಆನ್ ಮಾಡಿ. ಆಫ್ ಇತ್ತಂದ್ರೆ ಆನ್ ಮಾಡಿ. ಇದು ಆನ್ ಮಾಡಿದ್ಮೇಲೆ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಮತ್ತೆ ಕ್ರೋಮ್ ಓಕೆ ಮಾಡಿ. ನಿಮ್ಮ ಫೋನಲ್ಲಿ ಕ್ರೋಮ್ ಇದೆಯಲ್ಲ, ಕ್ರೋಮ್ ಓಕೆ ಮಾಡಿ. ಕ್ರೋಮ್ ಓಕೆ ಮಾಡಿ ಸರ್ಚ್ ಬಾರ್ ಅಲ್ಲಿ ಸೇಫ್ ಸರ್ಚ್ ಅಂತ ಟೈಪ್ ಮಾಡಿ. ಸೇಫ್ ಸರ್ಚ್ ಅಂತ ಟೈಪ್ ಮಾಡಿದ್ಮೇಲೆ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ಮೇಲೆ ಕೆಳಗಡೆ ಬಂದ ಫಸ್ಟ್ ಆಪ್ಷನ್ ಯುವರ್ ಸೇಫ್ ಸರ್ಚ್ ಸೆಟ್ಟಿಂಗ್ ಅಂತಿದಲ್ಲ, ಇದನ್ನ ಓಕೆ ಮಾಡಿ. ಇದನ್ನ ಓಕೆ ಮಾಡಿ. ಇದ್ರ ಓಕೆ ಮಾಡಿದ ಮೇಲೆ ಫಿಲ್ಟರ್ ಇದೆ ಅಲ್ವಾ, ಈ ಫಿಲ್ಟರ್ ಆಪ್ಷನ್ ಟಿಕ್ ಮಾಡಿ. ಈ ಟಿಕ್ ಮಾಡಿದ ಮೇಲೆ ನಿಮ್ಮ ಮಕ್ಕಳಲ್ಲಿ ಫೋನ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಯಾವ ಯೂಟ್ಯೂಬ್ ಅಲ್ಲಿ ಯಾವುದೇ ರೀತಿಯಂತ ಸೂಕ್ತವಲ್ಲದ ಅನುಚಿತ ವಿಡಿಯೋಗಳು ಪ್ರಸಾರ ಆಗುದಿಲ್ಲ. ಯಾವುದೇ ರೀತಿಯಿಂದ ಕೆಟ್ಟ ಯಾರ್ಸ್ಗಳು ಬರೋದಿಲ್ಲ. ಹಾಗೆ ನಿಮ್ಮ ಮಕ್ಕಳಲ್ಲಿ ಕ್ರೋಮ್ ಬ್ರೌಸರ್ ಏನು ಯಾವ್ದಾದ್ರು ಸರ್ಚ್ ಮಾಡ್ಬೇಕಾದ್ರೆ ಅನುಚಿತವಾಗಿ ಯಾವುದೇ ಆದಂತ ವೆಬ್ಸೈಟ್ಗಳು ಓಪನ್ ಆಗುದಿಲ್ಲ. ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್, ಎಲ್ಲಾ ತಂದೆ ತಾಯಿಗಳಿಗೆ, ನಿಮ್ಮ ಮಕ್ಕಳಿಗೆ ಫೋನ್ ಕೊಡಿ. ಆದ್ರೆ ನಿಮ್ಮ ಮಕ್ಕಳು ಫೋನ್ ಕೊಟ್ಟ ಮೇಲೆ ಅವ್ರ ಫೋನಲ್ಲಿ ಏನ್ ನೋಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಗಮನ ಇರಲಿ. ಫೋನ್ ಕೊಡೋದು ತಪ್ಪಲ್ಲ, ಮಕ್ಕಳು ಏನ್ ಮಾಡ್ತಿದ್ರಂತ ಅವರ ಮೇಲೆ ಗಮನ ಇಡಿ. ಈ ತರನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ.